ಬಹಳ ಜನಕ್ಕೆ ಬಹಳ ಖುಷಿಯಾಗಿರ್ಬೇಕಲ್ಲ. ಹೇ ಭುವನ್, ಏನೋ ಅಂದ್ಕೊಂಡಿದ್ಯಾ ನೀನು? ನೀನು ಮಾಡಿರೋ ಪಾಪನೇ ನೀನು ಈಗ ಅನುಭವಿಸ್ತಾ ಇರೋದು. ಅಷ್ಟು ಸುಲಭಕ್ಕೆ ಎಲ್ಲದರಿಂದ ತಪ್ಪಿಸ್ಕೋಬಹುದು ಅಂದ್ಕೊಂಡಿದ್ಯಾ? ನಿನ್ನ ವಿನಾಶನ ಯಾರು ತಡೆಯಕ್ಕಾಗಲ್ಲ, ನಿನ್ನನ್ನ ಯಾರು ಕಾಪಾಡೋಕೆ ಆಗಲ್ಲ. ಶಿಕ್ಷೆ ಆಗತ್ತೆ, ಜೈಲಾಗತ್ತೆ. ಕೊಲೆಗಾರ ನೀನು. ಯಾವ ಕಾನೂನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಎಲ್ಲದರಿಂದ ಹಾಗೆ ತಪ್ಪಿಸ್ಕೋಬಹುದು ಅಂದ್ಕೊಂಡಿದ್ಯಾ? ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಓಡಾಡ್ತೀಯ? ನಿನ್ನ ನಾನು ಕತ್ತು ಹಿಸ್ಕಿ ಸಾಯಿಸ್ತೀನಿ. ಅದೇ ನಿನಗೆ ಸರಿಯಾದ ಶಿಕ್ಷೆ. ಗೊತ್ತಾಯ್ತಾ ಭುವನ್ ನಿನಗೆ? ನಿನ್ನ ನಾಶ ಮಾಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ? ಯು ಆರ್ ಫಿನಿಶ್ಡ್ ಭುವನ್, ಯು ಆರ್ ಫಿನಿಶ್ಡ್. ನನ್ನಂತ ಅವನು ಎದುರಾಕೊಂಡ್ರೆ ಇನ್ನೇನಾಗತ್ತೆ ಹೇಳು? ನಿನ್ ಬಾಳೆ ಸರ್ವನಾಶ ಆಗತ್ತೆ. ನೋಡ್ತಾ ಇರು ಭುವನ್, ನಿನ್ನ ಕಣ್ಮುಂದೆನೆ ನಿನ್ ಸಾಮ್ರಾಜ್ಯ ಹೇಗ್ ಕುಸ್ತು ಬೀಳತ್ತೆ ಅಂತ ನೋಡ್ತಾ ಇರು. ಏನ್ ಭುವನ್ ಹಾಗೆ ನೋಡ್ತಾ ಇದ್ದೀರಾ? ಯಾಕೆ ಹೀಗಾಗ್ತಾ ಇದೆ ಅಂತನಾ? ನೀವು ಮಾಡಿದ ಕರ್ಮ ನಿಮ್ಮನ್ನೇ ತಿನ್ನತ್ತೆ. ಇಷ್ಟು ದಿನ ಮೆರೆದ್ರಲ್ಲ, ನೀವು ಆಡಿದ್ದೆ ಆಟ ಅನ್ಕೊಂಡ್ರಲ್ಲ. ಇಲ್ಲಿಗೆ ಎಲ್ಲ ಮುಗೀತು ಭುವನ್, ಎಲ್ಲ ಮುಗೀತು. ದಿ ಎಂಡ್. ಕನಸು ಕನಸು ಹೇಗೆ ಸಮಾಧಾನ ಮಾಡಲಿ ನಾನು? ಅವ್ರ ಹತ್ರ ಹೇಗೆ ಮಾತಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಕ್ರಾಂತ್ ಹತ್ರ ನಾನು ಹೋಗಿದ್ದು ಇವರನ್ನ ಕಾಪಾಡೋದಕ್ಕೆ ಅನ್ನೋದನ್ನ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನಾನು ಇಲ್ಲಿಗೆ ಯಾಕೆ ಬಂದೆ? ನೀನು ನಾನು ಹೇಳ್ತೀರೇ ಅಲ್ಲ, ಇಲ್ಲಿಗೆ ಯಾಕೆ ಬಂದೆ ನಾನು? ಛೇ, ಗೌರವ ಬುದ್ಧಿ ಇಲ್ವಾ? ಮನೆ ಕರ್ಕೊಂಬಂದಿಯನಲ್ಲ, ಏನಪ್ಪ ಮಾಡ್ಲಿ?
ಭುವನ್, ಹೇಗೋ ನಿನ್ನ ಮನೆಗಂತೂ ಕರ್ಕೊಂಡು ಬಂದೆ. ಈಗಿಲ್ಲಿಂದ ಮೆರವಣಿಗೆ ಮಾಡಿಸ್ತೀನಿ, ನೋಡ್ತಾ ಇರು. ಪೊಲೀಸರು ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗದೆ ಇದ್ರೆ ನನಗೇನು ಪ್ರಯೋಜನ ಹೇಳು? ನೋಡ್ತಾ ಇರು. ಹಲೋ ಹಲೋ, ನೀವು ಹುಡುಕ್ತಾ ಇದ್ದೀರಲ್ಲ, ರಾಕ್ ಸ್ಟಾರ್ ಭುವನ್ ಅವರು ಅವ್ರ ಮನೇಲೇ ಇದ್ದಾರೆ. ನೀವು ಬೇಗ ಬಂದು ಅರೆಸ್ಟ್ ಮಾಡಿ. ನಾನು ಯಾರು ಬೇಕಾದ್ರೂ ಆಗಿರಲಿ, ನೀವೀಗ ಅರೆಸ್ಟ್ ಮಾಡಿಲ್ಲ ಅಂದರೆ ಅವನು ನಿಮ್ಮ ಕೈ ಸಿಗಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು. ಈಗಲೇ ಬಂದೆ. ಬಾಯ್. ನಿನ್ನ ಮನೇಲೆ ನಿನ್ನ ಜೊತೆಲೇ ಇದ್ದು ನಿನ್ನನ್ನು ಸರ್ವನಾಶ ಮಾಡ್ತೀನಿ. ನೋಡ್ತಾ ಇರು ಭುವನ್. ಹಾಯ್ ಸುನಿಧಿ, ಏನ್ ಮಾಡ್ತಾ ಇದೀಯ? ಹೌದು, ನೀನು ಹ್ಯಾಪಿಯಾಗಿದ್ದೀಯ ತಾನೆ? ಲಾಯರು ಮನೆಗೆ ಹೋಗ್ಬೇಡಿ ಅಂದಿದ್ರು, ಆದರೂ ಗೊತ್ತಾಗದೆ ಇಲ್ಲಿಗೆ ಬರೋ ಹಾಗಾಯ್ತು. ಮೊದಲು ಹೊರಡಬೇಕಿರಲಿಲ್ಲ. ಅಯ್ಯೋ, ಕೀ ಎಲ್ಲಿಟ್ಟೆ? ನಾನು ಒಂದು ಗಿಫ್ಟ್ ತಂದಿದ್ದೀನಿ. ಇದು ವಿಕ್ರಮ್ ಕೊಟ್ಟಿದ್ದ ನೆಕ್ಲೆಸು. ಇಲ್ಲಿಗೆ ಹೇಗೆ ವಾಪಸ್ ಬಂತು? ಶ್ರದ್ಧಾ ಇದನ್ನು ವಾಪಸ್ ಕೊಟ್ಟಿದ್ವಲ್ಲ. ಎಂತ ದಡ್ಡ ನಾನು. ನಿನ್ನೆ ನೋಡೋದೆಲ್ಲ ನೋಡಿದ್ಮೇಲೂ ಇವತ್ತೇ ಆಶ್ಚರ್ಯ ಪಡ್ತಾ ಇದ್ದೀನಿ. ಏನಂದ್ಲವಳು? ಏನಿಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ, ಹಾಗಲ್ಲ ಹೀಗಲ್ಲ ಅದಲ್ಲ ಇದಲ್ಲ ಭುವನ್. ನೀನೊಬ್ಬ ಫೂಲ್ ಕಣೋ. ನನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಆ ವಿಕ್ರಾಂತ್ ಶ್ರದ್ಧಾ ಬರ್ತಡೆಗೆ ಹೇಗ್ ಬಂದ ಅನ್ಕೊಂತಾ ಇದ್ದೆ. ಅವನಿಗೆ ಮೊದಲೇ ಎಲ್ಲ ಗೊತ್ತಿತ್ತು, ಅದಕ್ಕೆ ಬಂದಿತ್ತು. ದಡ್ಡ ನಾನು, ಶತದಡ್ಡ. ಛೇ, ಸರಿಯಾಗಿ ಕಣ್ಬಿಟ್ಟು ನೋಡು ಶ್ರದ್ಧಾ. ನಿನ್ನ ಗಿಫ್ಟು ಪಾಪ ಡ್ರಾಯರಿಂದ ಕೆಳಗೆ ಬಿದ್ದೋಗಿದೆ.
ಎಲ್ಲ ಈಗಲೇ ಆಗ್ಬೇಕು ಅಂತ ಆ ದೇವ್ ಡಿಸೈಡ್ ಮಾಡಿದ ಅನ್ಸುತ್ತೆ. ಈಗೇನ್ ಕಾರಣ ಕೊಡ್ತೀಯಾ? ಇದು ವಿಕ್ರಾಂತ್. ಹೇಳು ಶ್ರದ್ಧಾ, ಇನ್ನು ದೊಡ್ಡದಾಗಿ ಹೇಳು. ಎಷ್ಟೇ ಆಗ್ಲಿ ನಿನ್ ಫ್ರೆಂಡ್ ತಾನೆ ಅವನು. ಮುಚ್ಚಡದೇನಿದೆ? ನನಗೆಲ್ಲ ಅರ್ಥ ಆಗ್ತಾ ಇದೆ. ಭುವನ್, ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ ಮಾತಾಡ್ತಾ ಇದೀರಿ. ಇದೆಲ್ಲ ಹೇಗ್ ಬಂತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏಯ್ ನೀನು ಕೊಳಕ್ ನಾಲ್ಗಿಂದ ಮಾತಾಡ್ಬೇಡ. ಸಾಕು, ಸುಮ್ನಿರು. ನಿನ್ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನನಗೆ. ಗಂಡಿನ ಮೇಲೆ ಆಪಾದನೆ ಇದ್ರು ಅಲ್ಲೆಲ್ಲೋ ಹೋಗಿ ಶ್ರೀಮಾನ್ ವಿಕ್ರಾಂತ್ನ ಮೀಟ್ ಮಾಡೋಷ್ಟು ಟೈಮ್ ಇದೆ ನಿನಗೆ? ಏಯ್, ನೀನೇ ಕೈಯಾರೆ ಎತ್ತು ವಾಪಸ್ ಕೊಟ್ಟಿರೋ ನೆಕ್ಲೆಸ್ ವಾಪಸ್ ಪ್ರತ್ಯಕ್ಷ ಆಗಿದೆ. ನಾನೇನ್ ಅರ್ಥ ಆಗ್ತಿರೋ ದಟ್ಟನ ನಾನು? ನನ್ನ ಮೇಲಿನ ಹಳೆ ದ್ವೇಷಕ್ಕೆ ನನ್ನ ಜೊತೆ ನಾಟಕ ಮಾಡಿ ಈಗ ವಿಕ್ರಾಂತ್ ಜೊತೆ ಸೇರ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದೆಯಾ ನೀನು? ಕಣ್ಣೀರ್ ಹಾಕಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಆಕ್ಚುಲಿ ಅಳಬೇಕಾಗಿರೋ ನಾನು ನಿನ್ನ ಸೇಡಗೋಸ್ಕರ ಮದುವೆ ಆಗಿತ್ತು, ಹೌದು. ಬಟ್ ನಾನು ಬದಲಾದೆ. ಆದ್ರೆ ನೀನು ಪ್ರೀತಿಯಿಂದ ನನ್ನ ಮದುವೆ ಆಗಿ ಆಮೇಲೆ ಸೇಡ್ ತೀರಿಸ್ಕೊತಾ ಇದೀಯಾ? ನಿನ್ನ ಪ್ರಕಾರ ನೀನ್ ಮಾಡ್ತಿರೋದು ಸರಿ ಇರ್ಬೋದು, ಆದ್ರೆ ನಾನೇನು ಹೇಳೋದಿಲ್ಲ. ನನಗೇನು ಮಾತಾಡಕ್ಕೆ ಅವಕಾಶ ಕೊಡದೆ ನೀವು ಕೊಡಲ್ಲ. ಅವಕಾಶ ಕೊಡಲ್ಲ. ಕೊಡೋದು ಬೇಕಾಗಿಲ್ಲ. ನಿನ್ನ ಹೊಸ ಚಂದ ಮಾವ ಕತೆನ ಹೇಳೋದು ಬೇಕಾಗಿಲ್ಲ. ನನ್ನ ಕಣ್ಣು ನನಗೆ ಸುಳ್ಳು ಹೇಳಲ್ಲ. ಈ ಹೊಸ ಪ್ರತ್ಯಕ್ಷ ಆಗಿರೋ ನೆಕ್ಲೆಸ್ ಸುಳ್ಳು ಹೇಳಲ್ಲ. ಏನ್ ಹೇಳ್ತಾ ಇದ್ಯಾ ಮಾಮ್? ಹೌದು ಊರ್ಮಿ, ಆ ವಿಕ್ರಾಂತ್ ಕೊಟ್ಟಿರೋ ನೆಕ್ಲೆಸ್ನ ತಗೊಂಡು ಹೋಗಿ ಭುವನ್ ರೂಮಲ್ಲಿ ಇಟ್ಟು ಬಂದಿದ್ದೀನಿ, ಗೊತ್ತಾ? ಹುಚ್ಚ ನಿಂಗೆ? ಭುವನ್ ಮೊದಲೇ ಟೆನ್ಷನ್ ಅಲ್ಲಿ ಇರ್ತಾನೆ. ಅದಕ್ಕೆ ಕಣೆ, ನೋಡು, ವಾತಾವರಣ ಬಿಸಿಯಾಗಿದ್ದಾಗಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು. ಇಂಥ ಸಮಯದಲ್ಲಿ ಭುವನ್ ಕೈಗೆ ನೆಕ್ಲೆಸ್ ಸಿಕ್ಕಿದ್ರೆ ಪವರ್ ಇನ್ನೂ ಜಾಸ್ತಿ ಆಗತ್ತೆ. ಇಷ್ಟೊತ್ತಿಗೆ ಶ್ರದ್ಧಾ ಕತೆ ಗೋವಿಂದ ಗೋವಿಂದ. ಆದ್ರೂ ಭುವನ್ಗೇನಾದ್ರೂ... ಊರ್ಮಿ, ನಿಂಗೆ ಯಾವಾಗಲೂ ಭುವಂದೇನ ಜಪ? ನೋಡು, ಅವನಿಗೇನು ಆಗಿರಲ್ಲ. ಶ್ರದ್ಧಾ ಬಯಸ್ಕೋತಾಳಷ್ಟೆ. ನಿಂಗೂ ಅದೇ ತಾನೇ ಬೇಕಾಗಿರೋದು. ಹಾಗಿದ್ಮೇಲೆ ನಿನ್ನ ಕೆಲಸ ಆಗಿರುತ್ತೆ ಅನ್ಕೋ. ಮೊದಲೇ ಟೆನ್ಷನಲ್ಲಿ ಇರ್ತಾನೆ. ಇದನ್ನ ನೋಡಿ ಇನ್ನಷ್ಟು ತಲೆ ಕೆಡತ್ತೆ. ಅಷ್ಟು ಸಾಕು ನನಗೆ. ಈ ನೆಕ್ಲೆಸ್ಸು ಇಲ್ಲಿಗೆ ಹೇಗೆ ಬರಕ್ ಸಾಧ್ಯ? ಅವತ್ತು ನಾನೇ ನನ್ನ ಕೈಯಾರೆ ವಾಪಸ್ ಕೊಟ್ಟಿದ್ದೀನಿ. ಒಂದು ಅರ್ಥ ಆಗ್ತಾ ಇಲ್ಲ ನಂಗೆ. ಅವನ್ ಯಾಕೆ ನನ್ನ ಮಾತೆ ಕೇಳಿಸ್ಕೊಳಲ್ಲ ಅಂತಿದ್ದಾರೆ. ಏನ್ ಮಾಡ್ಲಿ ನಾನು? ಅವ್ರಿಗೆ ಯಾಕೆ ನನ್ನ ಮೇಲೆ ಅನುಮಾನ ಬಂದಿದೆ?
ಮಾಡ್ಲಿ ನಾನೀಗ? ಭುವನ್ಗೆ ನಾನು ಏನೇ ಮಾಡಿದ್ರು ತಪ್ಪಾಗಿ ಕಾಣಿಸ್ತಾ ಇದೆ. ವಿಕ್ರಾಂತ್ನ ಮಾತಾಡ್ಸಕ್ ಹೋಗಿದ್ದೆ ತಪ್ಪಾಯ್ತಾ? ಆದ್ರೆ ನಂಗ್ ಬೇರೆ ದಾರಿ ಆದ್ರೂ ಏನಿತ್ತು? ಭುವನ್ನ ಉಳಿಸ್ಕೊಳೋಕೆ ಅಂತ ಇಷ್ಟೆಲ್ಲ ಮಾಡಿದ್ರು ಶ್ರದ್ಧಾ, ಹೇಗಿದೆಯಮ್ಮ? ಗೊತ್ತಲ್ಲಮ್ಮ ನಿಂಗೆ. ಹೇಳು. ಶ್ರದ್ಧಾ, ಇದೆಲ್ಲ ಏನು ನಡೀತಾ ಇದೆ ಅಮ್ಮ? ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ದೇವ್ರಿದಾನಮ್ಮ, ಎಲ್ಲ ಸರಿ ಹೋಗುತ್ತೆ. ಅವ್ರಿಗೇನೂ ಆಗೋದಿಲ್ಲ. ನಂದು ಅದೇ ಆಸೆ ಅಮ್ಮ. ಭುವನ್ಗೇನೂ ಆಗಲ್ಲ. ನೋಡು, ದೇವಸ್ಥಾನಕ್ಕೆ ಹೋಗ್ಬಾ, ದೇವರಿಗೆ ತುಪ್ಪದ ದೀಪ ಹಚ್ಚು. ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಇವಳು? ಏನಿದು? ಆಯ್ತಮ್ಮ, ಮಾಡ್ತೀನಿ ನಾನು. ನೀನ್ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡ. ನೋಡೋಣ ಏನಾಗುತ್ತೆ ಅಂತ. ಸರಿ, ಆಮೇಲೆ ಮಾಡ್ತೀನಿ ನಾನು. ಭುವನ್ ಇವತ್ತು ಮನೆಯಲ್ಲೇ ಇದ್ದಾರೆ. ಸರಿಮ್ಮ. ಗುಡ್ ಮಾರ್ನಿಂಗ್ ಶ್ರದ್ಧಾ. ಏನು ಮತ್ತೆ ಏನು ವಿಶೇಷ? ಯಾಕೆ ಕೇಳ್ತಾ ಇದೆಯಾ? ಯಾಕೂ ಇಲ್ಲಪ್ಪ, ಏನೋ ನಿನ್ನ ಹತ್ರ ಮಾತಾಡೋಣ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಮತ್ತೆ ಎಲ್ಲ ಸರಿ ಇದೆಯಾ? ಅಂದರೆ ಏನೂ ಇಲ್ಲ ಶ್ರದ್ಧಾ, ಏನೋ ಸುಮ್ಮನೆ ತಮಾಷೆ ಮಾಡೋ ಮೂಡಲ್ಲಿದ್ದೆ ಅಷ್ಟೆ. ಥ್ಯಾಂಕ್ಸ್ ಅಮ್ಮ ಬಾಗಿಲು ತೆಗೆದಿದ್ದಕ್ಕೆ. ಇವತ್ತು ನನ್ನ ಗಂಡ ಹೊರಗಡೆ ಹೋಗಿದ್ದಾನೆ ಅಂತ ಕಾರಣ ಹೇಳೋ ಹಾಗೆ ಇಲ್ಲ. ಎದುರುಗಡೆನೇ ಇದ್ದಾರೆ ಸಾಹೇಬ್ರು. ಏನ್ರಿ ಭುವನ್, ಆರಾಮಾಗಿದ್ದೀರೋ? ಇವಳೆ ಕರ್ಸಿರೋದು ಇವ್ರನ್ನ, ನೋ ಡೌಟ್. ರೇ ಭುವನ್, ನೀವೀಗ ನಮ್ಮ ಜೊತೆ ಬರಬೇಕಾಗತ್ತೆ. ಹಿಟ್ ಅಂಡ್ ರನ್ ಕೇಸಲ್ಲಿ 2 ದಿನದಿಂದ ನಿಮ್ಮನ್ನ ಹುಡುಕ್ತಾ ಇದ್ದೀವಿ. ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನೀವೇ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಬೇಕಾಗಿತ್ತು. ಆದ್ರೆ ಏನ್ ಮಾಡೋಣ ಹೇಳಿ, ನಾವೇ ನಿಮ್ಮನ್ನ ಹುಡ್ಕೊಂಡು ಬರ್ಬೇಕಾಯ್ತು. ಆಯ್ತು, ಅಲ್ಲಿಗೆ ಎಲ್ಲ ಮುಗೀತು. ಕುಡ್ಕೊಂಡು ಮನೆಗೆ ಬಂದು ಸಿಕ್ಕಾಕೊಂಡ. ಬೇಕಿತ್ತ ಇದೆಲ್ಲ? ಬಿಡೆ, ಅದು ಅವನ ಗ್ರಹಚಾರ, ಯಾರೇನು ಮಾಡೋಕ್ಕಾಗತ್ತೆ? ನೋಡಿ ಸರ್, ನಾನೇನು ತಪ್ಪು ಮಾಡಿಲ್ಲ.